ಸುಭಿ, ನಂಗ ಡಬ್ಬಿ ತಂದ್ಕೊಡು. ಇದೇನು ರವೆ ಗಂಜಿ? ನೋಡಿದ್ರೆ ಶರತಣ್ಣ? ನೋಡ್ತಾ ಇದ್ದೀನಿ. ನೀನ್ ಹೋಗು, ಕ್ಲಾಸ್ಗೆ ಹೋಗು. ನಾನು ಅಮ್ಮನ್ ಕರ್ಕೊಂಡು ಹೋಗ್ತೀನಿ. ಬನ್ನಿ. ದೇಶದ ಜನ ಅನ್ಯಾಯಕ್ಕೆ ಖಂಡಿತ ಪ್ರತೀಕಾರ ತಗೋತಾರೆ. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಮುಕುಂದ್, ಇದೆಲ್ಲ ಏನು? ನೀನ್ ಏನ್ ಮಾಡ್ತಾ ಇದೀಯಾ? ಸರ್ ಇದೆಲ್ಲ ಸ್ವದೇಶಿಗಳ ಕೆಲಸ ಸರ್. ಅವರು ಸೇಡ್ ತೀರಿಸ್ಕೋತಾ ಇದಾರೆ. ನಾವು ಅವ್ರ ಮೆಡಿಕಲ್ ಕ್ಯಾಂಪ್ ನ ನಾಶ ಮಾಡಿದ್ವಲ್ಲ, ಅದಕ್ಕೆ ಎಲ್ಲ ಈ ಸ್ವದೇಶಿ ಡಕಾಯಿತ್ರ ಉಪಾಯ ಸರ್. ಶಾಟ್ ಅಪ್! ಅವ್ರ ಅಕ್ಕಿ ಕತ್ಕೊಂಡು ಹೋದ್ರು, ನೀನ್ ಹಿಡ್ದಿಲ್ಲ. ನೀನ್ ಏನ್ ಮಾಡ್ತಿದ್ಯಾ? ಅಲ್ಲಿ ಬೆಂಕಿ ಹಾಕಿದ್ರು, ನೀನ್ ಅವ್ರನ್ನೂ ಹಿಡ್ದಿಲ್ಲ. ಮುಕುಂದ್, ಏನ್ ಮಾಡ್ತಾ ಇದ್ಯಾ ನೀನು? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ವಾಯ್? ನಂಗೆ ಇನ್ನೊಂದು ಸ್ವಲ್ಪ ಸಮಯ ಕೊಡಿ ಸರ್. ಮುಕುಂದ್, ನನಗೊಂದು ಡೌಟ್ ಇದೆ. ನೀನು ಇಂಡಿಯನ್ ಅಲ್ವಾ? ನಮಗ್ ಗೊತ್ತಿಲ್ಲದೆ ಸ್ವದೇಶಿಗಳಿಗೆ ಸಹಾಯ ಮಾಡ್ತಿಲ್ಲ ತಾನೆ? ಏನ್ ಹೇಳ್ತಾ ಇದ್ದೀರಾ ಸರ್? ನಾನ್ ಇಂಡಿಯನ್ಸ್ಗೆ ಸಹಾಯ ಮಾಡದ? ಐ ಹೇಟ್ ಇಂಡಿಯನ್ಸ್. ಸರ್, ನನ್ನ ನಂಬಿ ಸರ್. ನನಗೆ ರಿಸಲ್ಟ್ ಬೇಕು ಮುಕುಂದ್. ರಿಸಲ್ಟ್. ಸ್ವದೇಶಿ ಆಗ್ತೀಯಾ? ಸ್ವದೇಶಿ ಸ್ವದೇಶಿ. ಅಷ್ಟೊಂದು ಧೈರ್ಯನ ಸ್ವದೇಶಗಳ ಪಾಂಪ್ಲೆಟ್ ಓದ್ತಾ ಇದೆಯಾ? ನಿನ್ನು
ಪೊಲೀಸರ ಮೇಲೇನೆ ಕೈ ಮಾಡ್ತೀರಾ? ಸ್ವದೇಶಿಗಳ ಬಗ್ಗೆ ಏನ್ ಗೊತ್ತು ನಿಂಗೆ? ಎಲ್ಲಿದ್ದಾರೆ ಅವರೆಲ್ಲ? ಯಾರು ಬರ್ದಿದ್ದನ್ನ? ನನಗೇನ್ ಗೊತ್ತು ಯಾರು ಬರ್ದ್ರು ಅಂತ. ನನಗೆ ಗೊತ್ತಿಲ್ಲ. ಆಶ್ಚರ್ಯ ಅನಿಸ್ತಾ ಇದೆ. ಇದೆಲ್ಲ ಯಾರು ಬರೀತಾರೆ, ಯಾಕೆ, ಏನು ಅಂತ ಗೊತ್ತಿಲ್ಲ. ಆದ್ರೆ ಸಾಮಾನ್ಯವಾದ ಮನುಷ್ಯರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತೀರಾ ಯಾಕೆ? ನನ್ನೇ ಪ್ರಶ್ನೆ ಮಾಡ್ತೀಯಾ? ಹಿಡ್ಕೊಂಡು ಹೋಗಿ ಲಾಕಪ್ ಹಾಕಿ ಹೇಗ್ ಹೊಡಿತೀನಿ ಅಂದ್ರೆ ಜೀವನ ಪೂರ್ತಿ ಸ್ವದೇಶ ಅನ್ನೋ ಹೆಸರೆತ್ತಬಾರ್ದು ನೀನು. ತಪ್ಪು ಮಾಡ್ತಾ ಇದ್ದೀರಾ ನೀವು. ಇದರಿಂದ ಸಾಮಾನ್ಯವಾದ ಮನುಷ್ಯನು ಸಿಟ್ಟಿಗೆ ಹೇಳ್ತಾನೆ. ಹೌದಾ? ಹಾಗಾದ್ರೆ ತಡಿ ನೋಡೋಣ. ಮುಕುಂದ್, ಎಸ್ ಸರ್. ಏಯ್, ಆ ಕಡೆ. ಇಲ್ಲಿ ಬಿದ್ದಿರೋ ಲಿಫ್ಲೆಟ್ ನೋಡಕ್ ಇಷ್ಟಪಡಲ್ಲ. ಎಲ್ಲ ರಸ್ತೆ ಕ್ಲೀನ್ ಮಾಡಿ. ಒಂದು ಲಿಫ್ಲೆಟ್ ಕೂಡ ನನ್ ಕಣ್ಣು ಕಾಣಿಸ್ಬಾರ್ದು. ಮಿಸ್ಟರ್ ಶಂಶೂರ್ ಆಲಂ ಬರೋಕು ಮೊದಲು ಕಟಕ್ನಲ್ಲಿ ಬೇರೆ ಯಾವುದೇ ಗಲಾಟೆ ಆಗೋ ಹಾಗಿಲ್ಲ ಮುಕುಂದ್. ಇಟ್ಸ್ ಮೈ ಆರ್ಡರ್. ಎಸ್ ಸರ್. ಪೊಲೀಸ್ ಆಗಿದೆ ನಾನು, ಈ ಕ್ರಾಂತಿಕಾರಿಗಳಿಂದಾಗಿ ಕಸ ಗುಡಿಸ್ಬೇಕಾ? ಹೇ, ಗುಡಿಸ್ರಿ, ಕ್ಲೀನ್ ಮಾಡಿ. ನೀನ್ ಹೋಗು. ಸ್ವದೇಶಿಗಳು ನಿಮ್ಮನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ. ನಾವು ಶಂಶೂರ್ ಆಲಂ ಸಾವನ್ನ ನೋಡೇ ನೋಡ್ತೀವಿ. ಬಾ, ನಾನಿಂಗ್ ಇನ್ನೊಂದ್ಸಲ ಹೇಳ್ತೀನಿ. ತಲೆ ತುಂಬಾ ಬುದ್ಧಿ ಬೇಕು, ಚೀಲ ತುಂಬಾ ಪುಸ್ತಕ ಬೇಕು. ಯಾರು ಬುದ್ಧಿನ ದಾನ ಮಾಡಲ್ಲ, ಕ್ಲಾಸಿಗೆ ಹೋಗದೆ ಬೇರೆ ದಾರಿ ಇಲ್ಲ. ತುಂಬಾ ಚೆನ್ನಾಗಿತ್ತು ಗೋಪಾಲ್. ನೀನ್ ಹೇಳಿದ ಕವಿತೆ ತುಂಬಾ ಚೆನ್ನಾಗಿತ್ತು. ಹೌದು, ಕ್ಲಾಸ್ಗೆ ಹೋಗದೆ ಬೇರೆ ದಾರಿನೇ ಇಲ್ಲ. ಏನು? ನೀನೇ ಹೇಳಿದ ತಾನೆ, ಒಂದಿಬ್ರು ಕೆಲ್ಸ ಮಾಡೋದು, ಆಮೇಲೆ ಇನ್ನಿಬ್ರು ಕ್ಲಾಸಲ್ಲಿ ಇರೋದು. ನೀನು ಕ್ಲಾಸಿಗೆ ಹೋಗು, ನಾವ್ ಆಚೆ ಹೋಗ್ತೀವಿ. ಹೇಗಿದ್ರು ನಾವು ಓದೋದ್ರಲ್ಲಿ ದಡ್ರಲ್ವಾ? ನಿಮ್ಮನ್ನೆಲ್ಲ ದಡ್ರು ಅಂತ ಯಾರು ಹೇಳಿದ್ದು? ನೀವಿಬ್ರು ಸುಮ್ನೆ ಕ್ಲಾಸಿಗೆ ಬನ್ನಿ. ಇಲ್ಲ, ನಾನ್ ಸುಬೇಂದ್ರ ಮೇಷ್ಟ್ರು ಕ್ಲಾಸಿಗಂತೂ ಹೋಗೋದೇ ಇಲ್ಲ. ಇಲ್ಲ, ನೀವೇ ಕ್ಲಾಸಿಗೆ ಹೋಗಿ. ನಾನು ಹೇಳ್ತಾ ಇದ್ದೀನಲ್ಲ ಗೋಪಾಲ್, ಸುಮ್ನೆ ಕ್ಲಾಸಿಗೆ ಬಾ. ನಾವು ತುಂಬಾ ಜನರಿಗೆ ಅರ್ಥ ಮಾಡಿಸ್ಬೇಕು, ಒಳ್ಳೆ ನೀರು ಕುಡೀರಿ ಅಂತ. ಮೊದ್ಲು ನಾವು ಕುಡಿಯೋ ನೀರನ್ನ ಬಿಸಿ ಮಾಡ್ಬೇಕು. ಆ ಕೆಲ್ಸನ ನಾನು ಚಾರು ಮಾಡ್ತೀವಿ. ನೀವಿಬ್ರು ಈಗ ಕ್ಲಾಸ್ ಒಳಗಡೆ ಹೋಗಿ ಕೂತ್ಕೊಳ್ಳಿ. ನಾನು ಚಾರು ಬಂದ್ಮೇಲೆ ನೀವಿಬ್ರು ನಮ್ಗೆ ಪಾಠ ಅರ್ಥ ಮಾಡಿಸ್ಬೇಕು. ಸುಂಟ್ರು ಗಾಳಿ ಬೀಸದ್ಮೇಲೆ ನಿನ್ ತಲೆ ಕೆಟ್ಟ ಹೋಗಿದೆ ಅನ್ಸುತ್ತೆ. ನಾವು ನಿನಗ್ ಪಾಠ ಹೇಳೋದಾ? ಇಲ್ಲ, ಇದ್ ನಮ್ಮಿಂದ ಆಗಲ್ಲ. ನೀನ್ ಆಗಲ್ಲ ಅಂತ ಹೇಳಿದ್ರೆ ನಾನ್ ಕೇಳಲ್ಲ. ಪಾಠನ ಅರ್ಥ ಮಾಡಿಸ್ಲೇಬೇಕು. ನೀನು ಕ್ಲಾಸ್ ಒಳಗ್ ಹೋಗೋ ತನಕ ನಾನ್ ಬಿಡೋದಿಲ್ಲ. ನೀವು ಖಂಡಿತ ಈ ಜವಾಬ್ದಾರಿನ ತಗೊಳ್ಳೇಬೇಕು. ನಾನು ಚಾರು ಬಂದ್ಮೇಲೆ ನೀವು ಪಾಠ ಅರ್ಥ ಮಾಡಿಸ್ತೀರಾ ಅಂತ ನಾವಿಬ್ರು ನಂಬಿದೀವಿ. ಸರಿ, ನೀವಿಬ್ರು ಇವಾಗ ಕ್ಲಾಸ್ ಒಳಗಡೆ ಹೋಗಿ ಬನ್ನಿ. ಮಾಧವೇಶ್ಟ್ರೆ, ನಾವೆಲ್ಲ ಸೇರಿ ಇವಾಗ. ನಾನೆಲ್ಲ ಕೇಳಿಸ್ಕೊಂಡೆ ಸುಭಾಷ್. ನೀವು ಅನುಮತಿ ಕೊಡಿ ಮಾಧವೇಶ್ಟ್ರೆ. ಪ್ರತಿ ಪೀರಿಯಡ್ ಅಲ್ಲೂ ಇಬ್ರು ಹುಡುಗರನ್ನ ಕಳ್ಸ್ಕೊಡಿ ಮಾಧವೇಶ್ಟ್ರೆ. ನಾವೆಲ್ಲರೂ ಚೆನ್ನಾಗಿ ಓದ್ತೀವಿ ಅಂತ ನಿಮ್ಗೆ ಮಾತು ಕೊಡ್ತೀವಿ ಮಾಧವೇಶ್ಟ್ರೆ. ಸರಿ, ಪ್ರತಿ ಪೀರಿಯಡ್ನಲ್ಲೂ ಇಬ್ರು ಮಕ್ಕಳು ಕೆಲ್ಸಕ್ಕೆ ಹೋಗ್ಬೋದು ಅಂತ ಅನುಮತಿ ಕೊಡ್ತೀನಿ. ಆದ್ರೆ ನೀವೆಲ್ಲರೂ ಚೆನ್ನಾಗಿ ಓದ್ಕೋಬೇಕು. ಹಾಗಿದ್ರೆ ನಾವು ಈಗ ನೀರ್ ಬಿಸಿ ಮಾಡ್ಬೋದಾ? ಹಾ, ಆದ್ರೆ ಮೊದ್ಲು ನಾವು ಮನೆಯಿಂದ ಪಾತ್ರೆ ತರಬೇಕು. ಪಾತ್ರೆ ತರಕ್ ಮನೆಗೆ ಯಾಕೆ ಹೋಗ್ಬೇಕು? ಆ ಸ್ಕೂಲ್ ಕಾಯೋನಿದ್ದಾನಲ್ಲ, ಅವನ ಹತ್ರ ದೊಡ್ಡ ದೊಡ್ಡ ಬಾಣ್ಲಿಗಳಿದೆ. ನಾನೊಂದ್ಸಲ ಹೋಗಿ ಅಲ್ಲಿಂದನೇ ತಂದಿದ್. ಯಾಕೆ ಸುಮ್ನಾದೆ ಹೇಳು? ಏನೋ ಬಾಂಡ್ಲಿ ಅಂತಿದ್ದಲ್ಲ, ಮುಂದುವರ್ಸು. ನಾವು ಅವತ್ತೊಂದಿನ
ತಪ್ಪು ಮಾಡ್ಬಿಟ್ವಿ ಮಾಧವ್ ಮಿಸ್ಟ್ರೆ. ನಾವು ಅವತ್ತು ಅಕ್ಕಿ ಸಂಗ್ರಹ ಮಾಡಿದ್ವಲ್ಲ. ವಿಶು, ನೀನ್ ಹೋಗಿ ಸ್ಕೂಲ್ ಕಾವಲ್ಗಾರನ್ ಮನೆಯಿಂದ ಬಾಣ್ಲಿ ತಗೊಂಬಾ. ಸ್ಕೂಲ್ ಹಿಂದ್ಗಡೆ ಹೋಗಿ ಅಡ್ಗೆ ಮಾಡ್ಕೊಂಡ್ ತಿಂದ್ರೆ ಯಾರಿಗೂ ಗೊತ್ತಾಗಲ್ಲ. ನನಗೆ ಅವತ್ತೇ ಎಲ್ಲ ಗೊತ್ತಾಗಿತ್ತು ಗೋಪಾಲ್. ಅವತ್ತು ನೀವು ಮಾಡಿದ ಅಡುಗೆನ ನನಗೆ ಒಂದು ವಿಷಯನೂ ತಿಳಿಸ್ದೇನೆ ನೀವೆಲ್ರಿಗೂ ಅದನ್ನ ಹಂಚ್ಬಿಟ್ರಿ. ಮಾಧವ್ ಮಿಸ್ಟ್ರೆ, ಅವತ್ ನಾವು ಮಾಡಿದ್ದು ತಪ್ಪು ಅಂತ ಅನ್ಸ್ತು. ಅದಕ್ಕೆ ನಾವ್ ಅದನ್ನ ತಿಂದೇ ಇಲ್ಲ. ನನಗೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪೂರ್ತಿ ವಿಶ್ವಾಸ ಇದೆ. ನೀವೇ ಒಂದಲ್ಲ ಒಂದಿನ ನನ್ನ ಹತ್ರ ಬಂದು ಈ ವಿಷಯ ಹೇಳ್ತೀರಾ ಅಂತ ಗೊತ್ತಿತ್ತು. ಅದಕ್ಕೆ ನಾನೇನು ಕೇಳಲಿಲ್ಲ. ಅವತ್ತೇ ನಿಮ್ಮೆಲ್ಲರಿಗೂ ಚೆನ್ನಾಗಿ ಬೈಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಗೆಳೆಯ ಸುಭಾಷ್ ನನಗೆ ಎಲ್ಲ ವಿಷಯ ಹೇಳಿದ್ದ. ಅದಕ್ಕೆ ಯಾರಿಗೂ ನಾನು ಬೈಲಿಲ್ಲ. ಈಗ ನೀನು ವಿಶ್ರಾಂತಿ ತಗೋ. ನೀನ್ ಯಾರು ತಾಯಿ? ನಿನ್ನ ನೋಡಿದ್ರೆ ತುಂಬಾ ದೊಡ್ಡ ಮನೆ ಸೊಸೆ ತರ ಇದೀಯಾ. ಇವರು ಸುಭಾಷ್ ಅವ್ರಮ್ಮ, ಜನಕಿನಾಥ್ ಅವ್ರ ಹೆಂಡತಿ. ಇದೇನಿದು? ನೀನ್ ಬಂದು ನನ್ ಮೊಮ್ಮಗನ್ ಮುಟ್ಬಿಟ್ಯಾ? ನಾವು ನಿಮಗಿಂತ ತುಂಬಾ ಕೆಳಗಿನ ಜಾತಿಯವರು ತಾಯಿ. ನಿಮ್ದು ಬಹಳ ಮೇಲಿನ ಜಾತಿ. ಕಾಯಿಲೆ ಜಾತಿ ನೋಡಿ ಬರೋದಿಲ್ಲ ಅಜ್ಜಿ, ತೊಂದ್ರೆ ಕೂಡ ಅಷ್ಟೇ. ಈಗ ನಾನೇ ಏನಾದ್ರೂ ಕಾಯಿಲೆ ಬಂದು ಬಿದ್ದಿದ್ರೆ ನೀವ್ ನನಗೆ ನೀರ್ ಕುಡಿಯೋಕ್ ಕೊಟ್ಟು ನನ್ನ ಉಳಿಸಿದ್ರಿ ಅನ್ಕೊಳ್ಳಿ. ಆಗ್ಲೂ ನೀವ್ ಹೀಗೆ ಯೋಚನೆ ಮಾಡ್ತಿದ್ರಾ? ಹೀಗಿರೋವಾಗ ನನ್ ಮಂಗಲನ್ ಜಾತಿ ನೋಡಿ ಅವನಿಂದ ದೂರ ಇರೋದು ಸರಿನಾ ಹೇಳಿ ಅಜ್ಜಿ? ಆಹಾಹಾ, ಇಂತ ಅಮ್ಮ ನೀನಾಗಿರೋದಕ್ಕೇನೆ ಸುಭಾಷ್ ನಂತ ಮಗ ಹುಟ್ಟಿರೋದು ನಿನ್ಗೆ. ನಿನ್ನ ಸುಭಾಷಂಗೆ ಆ ದೇವ್ರ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಅಷ್ಟು ಚಿಕ್ಕ ಹುಡುಗ ನಂಗ್ ಏನ್ ಹೇಳ್ದ ಗೊತ್ತಾ ಅಜ್ಜಿ? ಮಂಗಲ್ಗೇನು ಆಗಲ್ಲ, ನಾವ್ ನಿಂಗ್ ಮಾತ್ ಕೊಡ್ತೀವಿ. ಎಲ್ರು ಬೇಗ ಬನ್ನಿ. ಆಹಾ, ಇಷ್ಟು ಚಿಕ್ಕ ಹುಡುಗ ತನ್ನ ಮಾತನ್ನು ಉಳಿಸ್ಕೊಂಡ. ಕಂದ ಮಂಗಲ್, ನಿನಗಿವತ್ತೊಂದ್ ಮಾತ್ ಹೇಳ್ತೀನಿ ಕೇಳು. ನೀನು ಓದು ಬರಹ ಕಲಿತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸುಭಾಷ್ ತರದ್ ಸ್ನೇಹಿತನ್ ಕೈನ ಯಾವತ್ತೂ ಬಿಡಕ್ ಹೋಗ್ಬೇಡ. ಅವನ ಸ್ನೇಹ ಮಾಡಿದ್ರೆ ನೀನ್ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀಯ. ಇಷ್ಟೊಳ್ಳೆ ಸ್ನೇಹಿತನ್ ಜೊತೆ ಇದ್ರೆ ನಿಂಗ್ ಯಾವ ಸಂಬಂಧಿಕರ ಅವಶ್ಯಕತೆ ಇಲ್ಲ. ತಾಯಿ, ಯಮನ ಕೈಯಿಂದ ಮಂಗಲ್ ಜೀವ ವಾಪಸ್ ತಗೊಂಡ್ ಬಂದಿದ್ಯಾ ನೀನು. ದೇವಿ ಸ್ವರೂಪ ನಮ್ಮ ನೀನು, ದೇವಿ ಸ್ವರೂಪ. ನಾವೆಲ್ಲ ದೊಡ್ಡ ಜಾತಿಯವ್ರನ್ನ ಮುಟ್ಟೋ ಹಾಗಿಲ್ಲ. ಒಂದೇ ಒಂದ್ ಮಾತನಾಡ್ಸ್ಕೊಡ್ತೀಯ ಅಮ್ಮ ನನಗೆ? ನಿನ್ನಂತ ಅಮ್ಮನ್ ಕೈನ ಒಂದೇ ಒಂದ್ಸಲ ಮುಟ್ಬೇಕು ಅನ್ನಿಸ್ತಾ ಇದೆ ಅಮ್ಮ. ಒಂದೇ ಒಂದ್ಸಲ ನಿನ್ನ ಕೈನ ಮುಟ್ಲಾ ತಾಯಿ ನಾನು? ಸಾರ್ಥಕ ಆಯ್ತಮ್ಮ. ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು, ತುಂಬಾ ಸಮಾಧಾನ ಆಯ್ತು. ಸುಭಿ, ನಿನಗೆ ಗೊತ್ತಿಲ್ದೇನೆ, ನಿನಗೆ ತಿಳಿದೇನೆ ಎಷ್ಟೋ ಜನರ ಆಶೀರ್ವಾದ ಸಿಗ್ತಾ ಇದೆ. ನನಗೆ ಗೊತ್ತು, ಒಂದಿನ ನಿನ್ನಿಂದಾಗಿ ನಾವೆಲ್ಲ ತುಂಬಾ ಹೆಮ್ಮೆ ಪಡ್ತೀವಿ. ನೀನು ದೊಡ್ಡ ವ್ಯಕ್ತಿ ಆಗ್ತೀಯ, ದೊಡ್ಡ ವ್ಯಕ್ತಿ. ಏನಾಯ್ತು ಗೋಪಾಲ್? ನೀನ್
ನೀನ್ ಯಾಕೆ ಕಳ್ತಿದ್ಯಾ? ಯಾಕೆ ಗೋಪಾಲ್ ಯಾಕೆ ಅಳ್ತಿದ್ಯಾ? ಅಳ್ಬೇಡ ಗೋಪಾಲ್, ಅಳ್ಬೇಡ. ನೆಕ್ಸ್ಟ್ ಪೀರಿಯಡ್ ನಾವೇ ಹೋಗಿ ನೀರ್ ಕೊಡೋಣ. ಅಯ್ಯೋ, ನಾನು ಅದಕ್ಕೆ ಕಳ್ತಾ ಇಲ್ಲ ಕಣ್ರೋ. ಹೊಗೆ ಹೊಗೆ, ನನ್ಗೆ ಹೊಗೆಯಿಂದ ಕಣ್ಣೀರ್ ಬರ್ತಾ ಇರೋದು. ಇಲ್ಲಿ ಇಷ್ಟೊಂದು ಹೊಗೆ ಬರ್ತಿದೆ, ನಿಮ್ಗೆ ಯಾರಿಗೂ ಕಾಣಿಸ್ತಾನೆ ಇಲ್ವಾ? ನನಗ್ ಕಷ್ಟವಾದ ಕೆಲ್ಸ ಕೊಟ್ಬಿಟ್ಟು ನೀವೆಲ್ಲ ಸುಮ್ನೆ ಇದ್ದೀರಾ? ನೀನ್ ಬೇಜಾರ್ ಮಾಡ್ಕೋಬೇಡ ಗೋಪಾಲ್. ಮಾಧವಮೇಷ್ಟ್ರು ಹೇಳಿದ್ರಲ್ವಾ, ಅವ್ರು ನಮ್ಗೆ ಒಳ್ಳೆ ಊಟ ಕೊಡ್ತಾರೆ ಅಂತ. ನಂದು, ನೀನ್ ಹೋಗಿ ನೀರ್ ತಗೊಂಡ್ ಬಾ. ನೀನು ಹೋಗೋ ಅವನ್ ಜೊತೆ. ಚಾರು ಬಾ, ನಾನು ನೀನು ಹೋಗಿ ಪಾತ್ರೆ ತಗೊಂಡ್ ಬರೋಣ. ನವೀನ್, ನೀನ್ ಹೋಗಿ ತೆಳ್ಳಗಿರೋ ಒಂದ್ ಒಳ್ಳೆ ಬಟ್ಟೆ ತಗೊಂಬಾ, ನೀರ್ ಸೋಸಕ್ಬೇಕು. ಚಾರು ಬಾ. ಎಲ್ಲ ಸೇರಿ ಏನ್ ಮಾಡ್ತಾ ಇದ್ದೀರಾ ಹೇಳಿ? ಒಲೆ ಬೇರೆ ಹಚ್ಚಿದಿರಾ? ಬಾಯ್ ಬಿಟ್ಟು ಹೇಳಿ. ಇಲ್ಲ ಇಲ್ಲ, ನಾವ್ ಬಿಸಿ ನೀರ್ ಮಾಡಿ ಎಲ್ರಿಗೂ ಹಂಚ್ತಾ ಇದೀವಿ. ಹೀಗ್ ನಾವೆಲ್ರಿಗೂ ಸಹಾಯ ಮಾಡಿದ್ರೆ ಮಾಧವಮೇಷ್ಟ್ರು ನಮ್ಗೆ ಊಟ ಕೊಡ್ತಾರಂತೆ. ಹಾ, ಓದೋದು ಬರೆಯೋದು ಬಿಟ್ಟು ಇಂಥ ಕೆಲ್ಸನೇ ಮಾಡ್ತೀರಿ. ಇದೇನು ಚಾರು, ನೀನಿಲ್ಲಿ? ನೀನು ಇವ್ರ ಜೊತೆ ಇದ್ಯಾ? ಓದು ಬರಹದಲ್ಲಿ ಫಸ್ಟ್ ಇರೋ ನೀನು ಇಂಥವ್ರ ಜೊತೆ ಸೇರ್ಕೊಂಡಿದ್ಯಾ? ನೀನು ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೀನನ್ನ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ. ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವ್ ಇದೇ ರೀತಿ ನಡ್ಕೋತಾ ಇದ್ರೆ ನಾನ್ ನಿಮ್ಮನ್ನ ಶಾಲೆಯಿಂದ ಬಿಡಿಸ್ತೀನಿ. ಶಾಲೆಯಿಂದ ಬಿಡಿಸೋ ಅವಶ್ಯಕತೆ ಇಲ್ಲ ಸುಬೇಂದ್ರ ಅವರೇ. ನಾನೇ ಅವರಿಗೆ ಅನುಮತಿ ಕೊಟ್ಟಿದ್ದು. ಗೊತ್ತಾಯ್ತು. ಇತ್ತೀಚೆಗೆ ನಿಮ್ಮ ಮಾತಿನ ರೀತಿನೂ ಬದಲಾಗಿದೆ. ಇಷ್ಟು ದೊಡ್ಡ ಹುದ್ದೆಯಲ್ಲಿರೋ ನೀವೇ ಹೀಗ್ ಮಾಡ್ಬೋದಾ? ನಾನೇನು ಮಾಡಿಲ್ಲ ಸುಬೇಂದ್ರ ಅವರೇ. ನಾನು ನನ್ನ ಕರ್ತವ್ಯನ ನಿಭಾಯಿಸ್ತಾ ಇದ್ದೀನಿ ಅಷ್ಟೇ. ಇವರೆಲ್ಲ ಪ್ರತಿ ವರ್ಷ ಫೇಲ್ ಆಗ್ತಾ ಇಲ್ಲೇ ಇರ್ತಾರೆ. ಇಡೀ ಸ್ಕೂಲೇ ಹಾಳಾಗೋಗುತ್ತೆ. ಇದೇನಾ ನಿಮ್ ಕರ್ತವ್ಯ? ಇದನ್ನೇ ಅಲ್ವಾ ನೀವು ಬಯಸೋದು? ಸುಬೇಂದ್ರ ಅವರೇ, ಇವರೆಲ್ಲ ನನ್ನ ಮಕ್ಕಳಿದ್ದ ಹಾಗೆ. ಪ್ರತಿ ಪೀರಿಯಡ್ ಅಲ್ಲೂ ಇಬ್ರು ಹುಡುಗರು ಸೇವೆಗೆ ಹೊರಗಡೆ ಹೋಗ್ಬೋದು ಅಂತ ನಾನೇ ಅನುಮತಿ ಕೊಟ್ಟಿದ್ದೀನಿ. ಅದರ ಜೊತೆಗೆ ಅವರು ನನಗೆ ಮಾತು ಕೊಟ್ಟಿದ್ದಾರೆ, ಓದು ಬರಹದಲ್ಲಿ ಯಾರು ಹಿಂದೆ ಬೀಳೋದಿಲ್ಲ ಅಂತ. ಇದಾ ವಿಷಯ? ನಿಮ್ಗೇನನ್ಸುತ್ತೆ? ಇವರೆಲ್ಲ ಓದ್ ಮುಂದೆ ಬರ್ತಾರ? ನಾನು ನೋಡ್ತೀನಿ ಇದೆಲ್ಲ ಹೇಗ್ ಸಾಧ್ಯ ಅಂತ. ಸರಿಯಾಗಿ ಓದ್ದೇ ಇದ್ರೆ ಒಬ್ಬೊಬ್ರು ಚರ್ಮ ಸುಳಿತೀನಿ ನಾನು. ಇವ್ರನ್ನೆಲ್ಲ ಯಾರು ಕಾಪಾಡ್ತಾರೆ ಅಂತ ನೋಡ್ತೀನಿ. ಸುಭಾಷ್, ನಾನು ಮತ್ತೆ ನಂದು. ನಂಗೆ ನಿಮ್ಮಿಬ್ರು ಮೇಲೆ ಭರವಸೆ ಇದೆ ಗೋಪಾಲ್. ನೀವಿಬ್ರು ಮಾಡ್ತೀರಾ ಅಂತ ಗೊತ್ತು. ಮತ್ತೆ ನೀವಿದನ್ನ ಹೆಡ್ ಮಾಸ್ಟರ್ ಕಾರಣದಿಂದ ಮಾಡ್ಲೇಬೇಕು. ನಿಮ್ಮಿಬ್ರಿಂದಾಗಿ ಅವರು ಎಷ್ಟು ದೊಡ್ಡ ಮಾತು ಹೇಳಿದ್ರು ಗೊತ್ತಲ್ವಾ? ಮಾಧವಮೇಷ್ಟ್ರೆ, ಅಮ್ಮ ಹೊರಟೋದ್ರಾ? ಇನ್ ಸ್ವಲ್ಪ ಹೊತ್ತಲ್ಲಿ ಹೋಗ್ತಾರೆ. ನಿಮ್ಮಪ್ಪ ಶರತ್ಗೆ ಹೇಳಿದ್ದಾರೆ, ಅವನೇ ಕರ್ಕೊಂಡು ಹೋಗ್ತಾನೆ. ನಾನು ಮತ್ತೆ ಚಾರು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀವಿ ಮಾಧವಮೇಷ್ಟ್ರೆ. ಸರಿ, ನೀವಿಬ್ರು ಹೊರಡಿ. ಚಾರು ಕೊಡೋದನ್ನ ನಾನು ಅದನ್ನ ಹಿಡ್ಕೊಂಡು ಬರ್ತೀನಿ. ನಿಮ್ಗೂ ಸಹಾಯ ಆಗತ್ತೆ. ನಾವೆಲ್ಲ ನೋಡ್ಕೋತೀವಿ ಮೇಷ್ಟ್ರೆ. ನನಗ್ ಗೊತ್ತಿದೆ, ನೀವೆಲ್ಲಾನು ಮಾಡ್ತೀರಾ, ಖಂಡಿತ ಮಾಡ್ತೀರಾ. ಈ ಸಲ ಈ ಕೆಲಸ ಮಾಡುವಾಗ ನಾನು ಕೂಡ ನಿಮ್ ಜೊತೆಲೇ ಇರ್ತೀನಿ, ಸರಿನಾ? ನೋಡಿ, ನೀವೆಲ್ಲ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು.
ಪಾಂಪ್ಲೆಟ್ಗಳ ಕಾರಣದಿಂದ ಪೊಲೀಸರು ಎಲ್ಲರಿಗೂ ತುಂಬಾನೇ ತೊಂದರೆ ಕೊಡ್ತಿದ್ದಾರೆ, ಶಿಕ್ಷೆ ಕೊಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಗಲಾಟೆ ನಡೀತಾ ಇದೆ, ಅರ್ಥ ಆಯ್ತಾ? ಕಾರಣ ಇಲ್ಲದೆ ಶಿಕ್ಷೆ ಕೊಡ್ತಿದಾರಾ? ಇದು ಸರಿಯಲ್ಲ. ಹೀಗ್ಯಾಕ್ ಮಾಡ್ತಿದಾರ ಅವರು? ಶುದ್ಧ ನೀರು ಕುಡಿರಿ, ಹಾಗೆ ಆರೋಗ್ಯವಾಗಿರಿ. ಕೆಟ್ಟ ನೀರಿಂದನೇ ಎಲ್ಲ ಕಾಯಿಲೆಗಳು ಬರೋದು. ಈ ಪೊಲೀಸ್ ಹಾಗೂ ಸ್ವದೇಶಿಗಳ ಕಾರಣದಿಂದ ಇನ್ನು ಏನೇನೆಲ್ಲ ಸಹಿಸ್ಕೋಬೇಕೋ ಗೊತ್ತಿಲ್ಲ. ಪುಟ್ಟ, ನೀನು ಕುಡಿಯೋದಕ್ಕೆ ಎಲ್ರಿಗೂ ನೀರು ಕೊಡ್ತಾ ಇದೀಯಾ? ಹೌದು, ಕೊಡ್ತಾ ಇದೀವಿ. ಸರಿ ಸರಿ ಪುಟ್ಟ, ನಮ್ಗೊಂದ್ ಸ್ವಲ್ಪ ನೀರ್ ಕೊಡ್ತೀಯಾ? ಖಂಡಿತ ಕೊಡ್ತೀನಿ. ಆದ್ರೆ ನೀವೆಲ್ಲ ಹೀಗೆ ಕೊಡ್ತಾ ಇದ್ದೀರಾ? ನಮ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಕಡೆ ಗಲಾಟೆ ನಡೀತಾ ಇದೆ. ಗಲಾಟೆ ನಡೀತಿದ್ಯಾ? ಅಮ್ಮ ಮತ್ತೆ ಶರದಣ್ಣ ವಾಪಸ್ ಹೋದ್ರೋ ಇಲ್ವೋ? ಅಯ್ಯೋ, ನನ್ ಪ್ಲೇನ್ ಇಲ್ಲಿದ್ಯಾ? ಚಿಕ್ಕಮ್ಮಂಗೆ ಕಾಗದ ಎಲ್ಲಿಂದ ಸಿಕ್ತು? ಏನಾಯ್ತು ಶರತ್? ಏನಾದ್ರೂ ತೊಂದ್ರೆ ಆಗಿದ್ಯಾ? ಇವರೆಲ್ಲ ಯಾಕೆ ಹೀಗೆ ಓಡ್ತಿದ್ದಾರೆ? ಶರತ್, ಆಗ್ಲೇ ಮೇಷ್ಟ್ರು ಕೂಡ ಇದನ್ನೇ ಹೇಳ್ತಿದ್ರು, ದಾರಿಲಿ ಪರಿಸ್ಥಿತಿ ಸರಿ ಇಲ್ಲ ಅಂತ. ಯಾವ ವಿಷಯದ ಗಲಾಟೆ ಇದು? ಲೀಫ್ಲೆಟ್ ವಿಚಾರದ? ಇದೆಲ್ಲ ಕಾಗದದಿಂದನೇ ಆಗ್ತಾ ಇರೋದು. ಎಲ್ಲಾ ಕಡೆನೂ ಕಾಗದ ಬಿದ್ದಿರೋದಕ್ಕೆ ಪೊಲೀಸರು ಯಾರು ಸಿಗ್ತಾ ಇದಾರೋ ಅವ್ರಿಗೆಲ್ಲ ಹೊಡಿತಾ ಇದಾರೆ. ನಾವೆಲ್ಲ ಹೇಗೋ ಮಾಡಿ ಪ್ರಾಣ ಉಳಿಸ್ಕೊಂಡು ಬಂದ್ಬಿಟ್ವಿ. ಎಲ್ರಿಗೂ ಹೊಡಿತಿದಾರಾ? ಇದು ದೊಡ್ಡ ತಪ್ಪು. ನೀನೇ ಹೇಳಪ್ಪ, ನಾವೇನ್ ಸ್ವದೇಶಿಗಳ? ಸ್ವದೇಶಿ ಅಲ್ದಿದ್ರು ನೀವು ನಮ್ ದೇಶದ ಜನರು. ನಿಮ್ಗೆ ಯಾರೋ ಯಾಕೆ ಹೊಡಿಬೇಕು? ಇರಿ, ನಿಮ್ ನೀರ್ ಕೊಡ್ತೀನಿ. ತಗೊಳ್ಳಿ ನೀರು. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಈ ನೀರಿನ ದಾನ ಎಂತ ಪುಣ್ಯದ ಕೆಲಸ ಅನ್ನೋದು ನಿಮ್ಗೆ ಇವತ್ತು ಗೊತ್ತಾಗಲ್ಲ. ನೋಡಿ, ನೀವು ಇಲ್ಲಿ ಇರ್ಬೇಡಿ, ಬೇಗ ಇಲ್ಲಿಂದ ಹೊರಟೋಗ್ಬಿಡಿ. ನೀವು ಚಿಕ್ಕ ಹುಡುಗರು, ಪೊಲೀಸರು ಯಾರನ್ನೂ ಬಿಡ್ತಾ ಇಲ್ಲಪ್ಪ. ತಗೊಳಪ್ಪ, ಓಡೋಗಪ್ಪ. ನೀನ್ ಮಾತ್ರ ಇಲ್ಲಿ ಇರ್ಬೇಡ, ಓಡೋಗು. ಹೋಗ್ರಪ್ಪ, ಬೇಗ ಹೋಗಿ, ಇಲ್ಲಿ ಇರ್ಬೇಡಿ. ನೀವ್ಯಾಕೆ ದೇಶದ ಜನರಿಗೆ ಹೊಡಿತಿದ್ದೀರಾ? ನೀವು ಇದೇ ದೇಶದವ್ರೆ ತಾನೆ? ಈ ದೇಶದ ಜನರಾಗಿ ದೇಶದ ಜನರಿಗೆ ಹೊಡಿತಿರೋ ತಪ್ಪಲ್ವಾ? ತುಂಬಾ ಜಾಸ್ತಿನೇ ಧೈರ್ಯ ನಿನಗೆ. ನನ್ನೆದುರಿಗೆ ಸರಿ ತಪ್ಪು ಮಾತಾಡ್ತೀಯ ನೀನು. ನಡಿ ನಡಿ ಠಾಣೆಗೆ. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ನಿಮ್ಮಪ್ಪನೂ ಬರ್ಲಿ. ನೀವು ಈ ದೇಶದ ಜನರಾಗಿ ದೇಶದ ಜನರಿಗೆ ಹೊಡಿಬಾರ್ದು. ಸುಭಾಷ್,
ಹೊತ್ತಲ್ಲಿ ಸ್ಕೂಲಲ್ಲಿ ಇರ್ಬೇಕಾಗಿತ್ತು ಸುಭಿ. ನೀನ್ ಈ ಗಲಾಟೆ ಮಧ್ಯೆ ಏನ್ ಮಾಡ್ತಿದ್ಯಾ? ನೀವು ನೋಡ್ತಾ ಇದ್ದೀರಾ ಪೊಲೀಸರ ಜೊತೆ ಹೇಗ್ ಜಗಳ ಮಾಡ್ತಾನೆ ಅಂತ. ಇನ್ನು ಸ್ವಲ್ಪ ಹೇಳ್ಕೊಡಿ ನಿಮ್ ಮಗನಿಗೆ, ಹೇಳ್ಕೊಡಿ. ಇವರು ಏನು ಕಾರಣ ಇಲ್ದೆ ಎಲ್ಲ ಜನರಿಗೂ ಹೊಡಿತಾ ಇದಾರೆ ಅಮ್ಮ. ಮಾತಾಡ್ಬೇಡ ಸುಭಿ, ಏನಾಯ್ತು? ಶರತಣ್ಣ ಇವ್ರನ್ನ ಕೇಳಿ, ಯಾಕೆ ಎಲ್ರಿಗೂ ಹೊಡಿತಿದಾರೆ ಅಂತ ಕೇಳಿ. ನೀವು ಧೈರ್ಯ ನೋಡ್ತಾ ಇದ್ದೀರಾ? ಆಗ್ಲಿಂದ ಇದೊಂದನ್ನೇ ಕೇಳ್ತಾ ಇದ್ದಾನೆ. ಕೇಳ್ತೀನಿ. ಹೀಗೆಲ್ಲ ಮಾತಾಡ್ಬೇಡ ಸುಬಿ, ಸುಮ್ನಿರು. ನೀನು ಜಾನಕಿನಾಥ್ ಅವರ ಮಗ ಅನ್ನೋ ಕಾರಣಕ್ಕೆ ಬಿಡ್ತಾ ಇದ್ದೀನಿ. ರೇ ಶರತ್ ಅವ್ರೆ, ನಿಮಗೆ ನಿಮ್ಮ ತಮ್ಮನ ಕಥೆ ತುಂಬಾ ಚೆನ್ನಾಗೇ ಗೊತ್ತಿದೆ ಅಲ್ವಾ? ಇವನು PE ಸ್ಕೂಲಲ್ಲೇ ಓದ್ತಾ ಇದ್ದಿದ್ರೆ ಇಷ್ಟೊಂದು ಮುಂದುವರಿತಾ ಇರ್ಲಿಲ್ಲ. ಮಿಸ್ಟರ್ ಘೋಷ್, ನೀವು ಇದನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನನ್ನ ತಮ್ಮ ಸ್ಕೂಲಲ್ಲಿ ಯಾವ ಘಟನೆಯಲ್ಲೂ ತಪ್ಪು ಮಾಡೇ ಇಲ್ಲ. ನೀವಿನ್ನೊಂದ್ಸಲ ಪರಿಶೀಲಿಸಿ ನೋಡಿ. ಎರಡನೇ ವಿಷಯ, ನಮ್ಮ ಮನೇಲಿ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದನ್ನ ಕಲಿಸ್ತೀವಿ. ಯಾವ ರೀತಿಯ ಅನ್ಯಾಯನೂ ನಮ್ಮ ಮನೇಲಿ ಪ್ರೋತ್ಸಾಹ ಮಾಡೋದಿಲ್ಲ. ಏನ್ ಶುರು ಮಾಡಿದೀರಾ ನೀವಿಬ್ರು ಸೇರ್ಕೊಂಡು? ಸಾಕ್ ಮಾಡು. ನನ್ನ ತಮ್ಮ ಏನ್ ಮಾಡಿದಾನೆ ಅಂತ ಗೊತ್ತಾಗ್ಬೇಕು. ಅನ್ಯಾಯ ಮಾಡಿದಾನ ಅಥವಾ ಅವನ ಎದುರಿಗೆ ಅನ್ಯಾಯ ಆಗ್ತಿರೋದನ್ನ ನೋಡಿ ತಡದ್ನ? ಯಾವ ಕಾರಣಕ್ಕೂ ಅವನ ಮೇಲೆ ನಿಮ್ಗೆ ಇಷ್ಟು ಕೋಪ ಮುಕುಂದವ್ರೆ? ಹೇಳ್ತೀನಿ. ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಅವರ ಶಾಸನಗಳ ವಿರುದ್ಧ ಮಾತಾಡೋದಾಗ್ಲಿ, ಎರಡೂ ಕೂಡ ದೊಡ್ಡ ಅಪರಾಧ. ಈಗ ನಿಮ್ಮ ತಮ್ಮನೂ ಅದೇ ಕೆಲಸ ಮಾಡ್ತಿದ್ದಾನೆ. ಇಲ್ಲ ಶರತಣ್ಣ, ಏನು ಕಾರಣ ಇಲ್ದೆ ಇವರು ಎಲ್ರಿಗೂ ಹೊಡಿತಾ ಇದಾರೆ. ಅದಕ್ಕೆ ನಾನು ತಡೆದಿದ್ದು. ಮುಚ್ಚು ಬಾಯಿ. ಕಾರಣ ಇದೆಯೋ ಕಾರಣ ಇಲ್ವೋ ಅದ್ ನಿನಗೆ ಬೇಕಾಗಿಲ್ಲ. ನಿನ್ನಿಂದ ಕಲಿಯೋ ಅವಶ್ಯಕತೆನೂ ಇಲ್ಲ. ನಾನು ಅವನು ಹೊಡೆದಿದ್ದು ಸರಿಯಾಗೇ ಇದೆ. ಈಗ ಗೊತ್ತಾಯ್ತಾ ಮುಕುಂದವ್ರೆ? ನಾನ್ ನಿನಗ್ ಸುಮ್ನೆ ಇರೋದಕ್ಕೆ ಹೇಳಿಲ್ವಾ? ಮನೆಗ್ ನಡಿ. ಹೊರಡಿ ಸುಭಾಷ್ನ ಕರ್ಕೊಂಡ್ ಮನೆಗೆ ಹೋಗಿ. ನೀವು ನನಗೆ ಗೊತ್ತಿರೋರು ಅಂತ ಬಿಡ್ತಾ ಇದ್ದೀನಿ. ಮಗನಿಗೆ ಸ್ವಲ್ಪ ಅರ್ಥ ಮಾಡಿಸಿ. ಈ ವಯಸ್ಸಲ್ಲ ಇಷ್ಟು ಹುಚ್ಚಾಟ ಒಳ್ಳೇದಲ್ಲ. ಇನ್ನು ಮುಂದೆ ಪೊಲೀಸರ ಕೆಲ್ಸಕ್ಕೆ ನೀನೇನಾದ್ರೂ ಅಡ್ಡಿ ಮಾಡಿದ್ರೆ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸರ್, ರಸ್ತೆಯಲ್ಲಿ ಮತ್ತಷ್ಟು ಕಾಗದ ಯಾರೋ ತಂದು ಹಾಕಿದ್ದಾರೆ. ಮತ್ತಷ್ಟು ಕಾಗದ ಬಿದ್ದಿದ್ಯಾ? ಹೇಗ್ ಬಂತು? ಈಗ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇದರ ಅರ್ಥ ಸ್ವದೇಶಿಗಳು ಸುತ್ತಮುತ್ತಾನೆ ಇರಬೇಕು. ಎಲ್ರನ್ನು ಹೋಗಿ ಹುಡುಕಿ, ಒಬ್ಬರನ್ನು ಬಿಡಬೇಡಿ. ಇದು ಅದೇ ಲೀಫ್ಲೆಟ್. ಇದರಲ್ಲೇ ಚಿಕ್ಕ ಮಾವ ಮನೇಲಿ ಆಟ ಆಡ್ತಾ ಇದ್ದಿದ್ದು. ಇದನ್ನೇ ಪೊಲೀಸರು ಹುಡುಕ್ತಿರೋದ? ಆದ್ರೆ ಇದು ನಮ್ಮನೆಗೆ ಹೇಗ್ ಬಂತು? ನಾವಿಲ್ಲಿ ನಿಲ್ಲೋದು ಒಳ್ಳೇದಲ್ಲ. ನಾವ್ ಈ ಕೂಡ್ಲೇ ಇಲ್ಲಿಂದ ಹೊರಡೋಣ. ಇವತ್ತು ನಿಮ್ ಮಗನಿಂದಾಗಿ ನಾನು ಬದುಕೊಂಡ್ಬಿಟ್ಟೆ ಕಣಮ್ಮ. ನಿಮ್ಗೇನೂ ಆಗ್ಲಿಲ್ಲ ಅಲ್ವಾ? ಇಲ್ಲಮ್ಮ. ನೀವು ಹುಷಾರಾಗಿ ಮನೆಗೆ ಹೋಗಿ. ಸುಭಾಷ್, ಮನೆಗ್ ನಡಿ. ನೆನ್ಪಿಟ್ಕೋ, ಇನ್ನೊಂದ್ಸಲ ಹೀಗೆಲ್ಲ ಜಗಳ ಮಾಡ್ಬಾರ್ದು. ನಿನಗ್ ಒಂದೇ ವಿಷಯನ ಎಷ್ಟು ಸಲ ಹೇಳೋದು, ನೀನ್ ಜಗಳ ಮಾಡ್ಬಾರ್ದು ಅಂತ. ಯಾಕೆ ನೀನ್ ನನ್ ಮಾತೆ ಕೇಳೋದಿಲ್ಲ? ರಸ್ತೆ ಲೀನೇ ಆಗ್ತಿರ್ಲಿ, ನೀನು ಅದ್ರ ಕಡೆ ನೋಡೋ ಹಾಗಿಲ್ಲ. ಆ ಜಾಗದಲ್ಲಿ ನಮ್ಮ ಅಣ್ಣಂದ್ರೆ ಏನಾದ್ರೂ ಏಟ್ ತಿಂತಿದ್ರು ನೀವಾಗ್ಲೂ ಇದನ್ನೇ ಹೇಳ್ತಿದ್ರ ಅಮ್ಮ? ಅವರು ನಮ್ ದೇಶದ ಜನರನ್ನ ಹೊಡಿತಿದ್ರು, ನಾನು ನೋಡ್ಕೊಂಡು ಸುಮ್ನೆ ಇರ್ಬೇಕಿತ್ತ ಅಮ್ಮ? ನಾವು ಅನ್ಯಾಯದ ಪ್ರತಿಭಟನೆ ಮಾಡದೇ ಇದ್ರೆ ಅವರು ನಾವು ಹೆದರ್ಕೊಂಡಿದೀವಿ ಅನ್ಕೋತಾರೆ. ಆದ್ರೆ ನಾವ್ ಇದನ್ನೆಲ್ಲ ತಡಿಲೇಬೇಕಲ್ವಾ ಅಮ್ಮ? ಸುಮ್ನಿರು, ಇನ್ನೊಂದ್ ಮಾತಾಡ್ಬೇಡ ನೀನು. ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಸುಬಿ? ನೀನ್ ಇಂಥ ವಿಷಯದಲ್ಲೆಲ್ಲ ಸಿಕ್ಕಾಕೊಂಡ್ರೆ ನನಗ್ ತುಂಬಾ ಚಿಂತೆ ಆಗತ್ತೆ. ನೀನೀಗ ಸ್ಕೂಲಲ್ಲಿ ಇರ್ಬೇಕಾಗಿತ್ತಲ್ವಾ? ನೀನ್ ಸ್ಕೂಲಿಗೆ ಹೋಗದೆ ಗಲಾಟೆ ಮಧ್ಯೆ ಏನ್ ಮಾಡ್ತಿದ್ಯಾ? ನಾನು ಮತ್ತೆ ಚಾರು ಹೆಡ್ ಮಾಸ್ಟರ್ ಹತ್ರ ಅನುಮತಿ ತಗೊಂಡೇ ಬಂದಿರೋದು. ದಾರಿಲಿ ಹೋಗೋ ಬರೋರೆಲ್ರಿಗೂ ನಾವು ನೀರ್ ಕೊಡೋ ಕೆಲ್ಸ ಮಾಡ್ತಾ ಇದೀವಿ. ಎಲ್ರಿಗೂ ನೀರ್ ಕೊಡ್ತಾ ಇದೀರಾ? ಯಾಕೆ? ಯಾರಾದ್ರೂ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ನೀರ್ ಎಲ್ಲಿಂದ ಸಿಗುತ್ತೆ? ಅವ್ರಿಗೆ ದಾರಿಲಿ ನೀರ್ ಕುಡಿಬೇಕು ಅನ್ಸುತ್ತೆ. ಮತ್ತೆ ಅವ್ರೇನಾದ್ರೂ ಕೆಟ್ಟ ನೀರ್ ಕುಡಿದ್ರೆ ಅವ್ರಿಗೆ ಕಾಯಿಲೆ ಬರುತ್ತೆ. ಅದನ್ನ ತಡಿಬೇಕು ಅಂತಾನೆ ನಾವ್ ಈ ಕೆಲ್ಸ ಮಾಡ್ತಿರೋದು ಅಮ್ಮ. ಇದ್ರಲ್ಲಿ ಅಂತ ತಪ್ಪೇನಿದೆ?
ಬೇಡ ಸುಬಿ, ಇದನ್ನೆಲ್ಲ ಮಾಡ್ಬೇಡ. ನಿಮ್ ಅಪ್ಪಂಗೆ ವಿಷಯ ಗೊತ್ತಾದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಮನೆಗ್ ನಡಿ ನೀನು. ಚಾರು, ನೀನು ಮನೆಗ್ ಹೋಗು. ಇಲ್ಲ ಅಮ್ಮ, ನನಗ್ ಮನೆಗ್ ಬರೋಕ್ಕಾಗಲ್ಲ. ನಾನೀಗ ಸ್ಕೂಲ್ಗೆ ಹೋಗ್ಬೇಕಮ್ಮ. ನಾವಿಬ್ರು ಹೋದ್ಮೇಲೆ ಇನ್ನಿಬ್ರು ಇಲ್ಲಿಗೆ ಬರ್ತಾರೆ. ನಾವೆಲ್ಲ ಸೇರ್ಕೊಂಡೇ ಈ ಕೆಲಸ ಮಾಡ್ತಿರೋದು. ಇವ್ನು ಏನ್ ಹೇಳ್ತಿದ್ದಾನೆ ಶರತ್? ಅಮ್ಮ, ನಮ್ ಕೈಯಲ್ಲಿ ಏನ್ ಮಾಡಕ್ ಆಗ್ತಾ ಇಲ್ವೋ ಅದನ್ನ ಇವನು ಮಾಡ್ತಿದ್ದಾನೆ. ತಡಿಬೇಡಿ ಅಮ್ಮ, ಅವನು ಸ್ಕೂಲಿಗೆ ಹೋಗ್ ಬರ್ಲಿ. ಸುಭಿ, ಇನ್ನು ಇಲ್ಲೇ ಇರ್ತೀಯಾ? ಇನ್ನೇನಾಯ್ತು, ಈಗ ನಾವು ಸ್ಕೂಲ್ಗೆ ಹೋಗ್ತೀವಿ. ಮೊದ್ಲು ನೀನ್ ಸ್ಕೂಲಿಗೆ ಹೋಗು, ಆಮೇಲೆ ನಾನು ಇಲ್ಲಿಂದ ಹೋಗ್ತೀನಿ. ನೀವು ಚಿಂತೆ ಮಾಡ್ಬೇಡಿ ಅಮ್ಮ, ನಾನು ಯಾವ ತೊಂದ್ರೆಲೂ ಸಿಕ್ಕಾಕೊಳ್ಳಲ್ಲ. ಅಮ್ಮ, ಮನೆಗೆ ಹೋಗೋಣ ಬನ್ನಿ. ಅವನ್ ಸ್ಕೂಲ್ಗೆ ಹೋಗಿ ಬರ್ತಾನೆ, ಏನೂ ಆಗಲ್ಲ. ಹೋಗೋಣ ಬನ್ನಿ. ಇವ್ ನಮ್ ಮನೆಗ್ ಕರ್ಕೊಂಡು ಹೋದ್ರೂ ಉಪಯೋಗ ಇಲ್ಲ, ಮತ್ತೆ ಓಡ್ ಬರ್ತಾನೆ. ಅವನು ದೊಡ್ಡವನಾಗ್ತಿದ್ದಾನಮ್ಮ, ಅವನ್ ಮೇಲೆ ನಂಬಿಕೆ ಇಡಿ. ನಂಬಿಕೆ ಏನೋ ಇದೆ, ಆದ್ರೆ ಇವನ್ ಮಾಡೋದನ್ನ ನೋಡಿ ನಂಗೆ ಭಯ ಆಗ್ತಿದೆ ಶರತ್. ನಡಿ ಹೋಗೋಣ. ಸುಭಿ, ನೀನ್ ಯಾವ ಮಾತು ಕೊಟ್ಟಿದ್ಯೋ ಅದನ್ನ ನೆನಪಿರ್ಲಿ. ಅಮ್ಮನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ. ಸುಭಾಷ್, ನೀನ್ ನಿಮ್ ತಾಯಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ದೆ. ಮಾಧವ್ ಮೇಷ್ಟ್ರು ನಮ್ಗೆ ಹೇಳಿದ್ರಲ್ವಾ, ಒಂದೊಳ್ಳೆ ಉದ್ದೇಶ ಇದ್ರೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋ ಹಾಗಿಲ್ಲ ಅಂತ. ನಾವೆಲ್ಲರೂ ಯಾವ ಜವಾಬ್ದಾರಿ ತಗೊಂಡ್ವೋ ಅದನ್ನ ನಾವು ಮುಗಿಸ್ದೇ ಇರೋಕ್ಕಾಗಲ್ಲ. ಬಾ ಬಾ. ನಂದು, ಸುಬೇಂದ್ರ ಮೇಷ್ಟ್ರು ಇವತ್ತು ತುಂಬಾ ಕೋಪದಲ್ಲಿದ್ದಾರೆ. ಅವ್ರು ಬಂದು ಏನ್ ಮಾಡ್ತಾರ ಗೊತ್ತಿಲ್ಲ, ತುಂಬಾ ಹೊಡಿತಾರ ಅನ್ಸುತ್ತೆ. ಅವರಂತೂ ತುಂಬಾ ಕಷ್ಟವಾದದನ್ನೇ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಾವು ಚಾರು ಮತ್ತೆ ಸುಭಾಷ್ಗೂ ಓಡೋಗಿ ಓಡೋಗಿ. ನಂದು, ಗೋಪಾಲ್, ಸುಬೇಂದ್ರ ಮೇಷ್ಟ್ರು ಬರ್ತಿದ್ದಾರೆ. ಗೋಪಾಲ್, ಏನ್ ಮಾಡೋದು? ನಂಗೆ ತುಂಬಾ ಭಯ ಆಗ್ತಿದೆ. ನೀನೇನು ಹೆದ್ರು ಬೇಡ ನಂದು. ಇವತ್ ನಾನ್ ಮಾಡೋ ಕೆಲಸದಿಂದ ಕ್ಲಾಸೇ ನಡೆಯಲ್ಲ. ಕ್ಲಾಸ್ ನಡೆಯಲ್ವಾ? ಅಂತದ್ದೇನೋ ಮಾಡ್ತೀಯಾ? ನನ್ಗೂ ಹೇಳೋ. ನಾವೆಲ್ರೂ ತಿಂತೀವಿ ಉಪ್ಪಿನಕಾಯಿ, ಮತ್ತೆ ಮೇಷ್ಟ್ರು ತಿನ್ನೋದು ಉಪ್ಪುಕಾಯಿ. ಇದೆಲ್ಲ ಸಿಕ್ತು ನಿಂಗೆ? ನಾನ್ ಸ್ಕೂಲಿಗೆ ಬರುವಾಗ ಅಮ್ಮ ಉಪ್ಪಿನಕಾಯಿ ಹಾಕ್ತಾ ಇದ್ರು. ಅದ್ರಲ್ಲಿ ಒಂದ್ ಸ್ವಲ್ಪ ಎತ್ಕೊಂಡ್ ಬಂದ್ಬಿಟ್ಟೆ. ಬರೋ ದಾರಿಯಲ್ಲಿ ನಾನ್ ಅದನ್ನ ಜೇಬಲ್ ಹಾಕೊಂಡ್ಬಿಟ್ಟೆ. ಇದು ಹೀಗೆಲ್ಲ ಕೆಲ್ಸಕ್ ಬರುತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಏಯ್, ನೀನ್ ಹೋಗ್ ನೋಡೋ, ಮೇಷ್ಟ್ರು ಬರ್ತಿದಾರ ಅಂತ. ಹೋಗ್ ನೋಡ್ತೀನಿರು. ಮಂಗಗಳ ಗುಂಪು, ನೀವೆಲ್ಲ ಅಲ್ಲೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಿಮ್ ಚೇರ್ ಮೇಲೆ ಒಂದ್ ಸ್ವಲ್ಪ ಧೂಳ್ ಬಿದ್ದಿತ್ತು ಮೇಷ್ಟ್ರೆ, ಅದನ್ನೇ ಒರೆಸ್ತಾ ಇದೆ. ಓ, ಧೂಳಿತ್ತ? ಕೊಳೆ ಆಗಿತ್ತ? ನಿನ್ನೆ ನೀನು ತುಂಬಾ ಚಾಲಾಕಿ ಅನ್ಕೊಂಡಿದ್ಯಾ? ಸುಭಾಷನ್ ಜೊತೆ ಸೇರ್ಕೊಂಡು ಯಾವಾಗ್ಲೂ ಕೆಲಸ ಮಾಡ್ತಿರ್ತೀರಾ? ಈಗ ನಾನ್ ನಿಮಗ್ ಬುದ್ಧಿ ಕಲಿಸ್ತೀನಿ. ಜಲಸತ್ರ ಹೇಳೋದು ಯಾವ್ದಕ್ಕೆ ಅಂತ. ಹೋಗಿ ಇವಾಗ ಕೂತ್ಕೊಳ್ಳಿ, ಎಲ್ರು ಕೂತ್ಕೊಳ್ಳಿ. ಇಲ್ಲ 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 ಇಲ್ಲ, ಅಲ್ಲಿ ಕೂರೋದಲ್ಲ, ಹಿಂದೆ ಕೂತ್ಕೊಳ್ಳೋದಲ್ಲ, ಮುಂದೆ ಬರ್ಬೇಕು. ಚಾರುನ್ ಬೆಂಚ್ ಬಂದ್ ಕೂತ್ಕೋಬೇಕು. ನಂದು ಮತ್ತೆ ಗೋಪಾಲ್ ಬನ್ನಿ.
ನೀವಿಬ್ರು ಚಾರುಕ್ ಪಾಠ ಹೇಳ್ಕೊಡ್ತೀರಲ್ವಾ? ಸುಭಾಷನ್ ಗುಂಪಲ್ ಕೆಲಸ ಮಾಡ್ತೀರಲ್ವಾ? ಇವತ್ತು ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಜಲಸತ್ರ ಅಂದ್ರೆ ಏನು ಅಂತ. ಗೋಪಾಲ್, ಎದ್ ನಿಂತ್ಕೋ. ಜಲಸತ್ರ ಅಂದ್ರೆ ಏನು ಹೇಳು. ಅದು ಮೇಷ್ಟ್ರೆ ಗೊತ್ತಿಲ್ವಾ? ನಂದು ನೀನ್ ಹೇಳು, ಜಲಸತ್ರ ಅಂದ್ರೆ ಏನು ಅಂತ. ಜಲಸತ್ರ ಏನ? ಸುಮ್ನೆ ಕೂತ್ಕೊಳ್ಳಿ, ಮಂಗಗಳಂತಂದು. ನೀವಿಬ್ರು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಬನ್ನಿ. ಜಲಸತ್ರ ಏನು ಅಂದ್ರೆ ಜಲಸತ್ರನೇ ಅಂತ ನೀನ್ ಹೇಳ್ತೀಯ? ಈಗ ನಾನೇನು ಅಂತ ನಿಮಗ್ ತೋರಿಸ್ತೀನಿ. ನಾನು ಆರಾಮ ಕೂತು ನಿಮಗ್ ಪಾಠ ಕಲಿಸ್ತೀನಿ. ಅಯ್ಯೋ ಅಮ್ಮ! ಅಯ್ಯೋ ಸುಬೇಂದ್ರ ಅವರೇ, ಎದಳಿ ಎದಳಿ, ಏನಾಯ್ತು? ನಿಧಾನ ನಿಧಾನ, ಎದಳಿ ಎದಳಿ. ಮೇಷ್ಟು ಕೆಳಗೆ ಬಿದ್ದಿದ್ರೆ ನೀವೆಲ್ಲ ನಗ್ತಿದ್ದೀರಾ? ವಿದ್ಯಾರ್ಥಿಗಳ ನೀವು? ಇದೇನ ನೀವು ಕಲ್ತಿರೋದು? ಶಿಕ್ಷಕರು ಕೆಳಗೆ ಬಿದ್ದಿದ್ರೆ ನೀವೆಲ್ಲ ನೋಡಿ ನಗ್ತಿದ್ದೀರಾ? ಇವರೆಲ್ಲ ಈ ರೀತಿ ಆಗಿರೋದಕ್ಕೆ ಕಾರಣ ನೀವೇನೆ. ಕ್ಷಮೆ ಕೇಳಿ, ಕ್ಷಮೆ ಕೇಳಿ ಮಾಸ್ಟರ್ ಹತ್ರ. ನೀವೇ ತಾನೇ ಇವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊಂಡಿದ್ದು. ಈಗ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ಮಂಗಗಳಂತಂದು. ಹುಷಾರು ಹುಷಾರು ಸುಬೇಂದ್ರ, ನಿಧಾನ ನಿಧಾನ, ಬನ್ನಿ. ಅಯ್ಯೋ, ಈಗ ಪೊಲೀಸವ್ರು ಬರಲ್ಲ ಅನ್ಸುತ್ತೆ. ಚಾರು, ನೀರ್ ತುಂಬಾ ಕಡಿಮೆ ಇದೆ. ಈ ನೀರ್ ಖಾಲಿ ಆದ ಕೂಡ್ಲೆ ನಾವು ಸ್ಕೂಲಿಗೆ ವಾಪಸ್ ಹೋಗೋಣ. ನಾವ್ ಹೋಗದೆ ಇದ್ರೆ ಪಾಠ ಏನ್ ಮಾಡಿದಾರೆ ಅಂತ ಗೊತ್ತಾಗಲ್ಲ. ಏನಪ್ಪ, ನಮಗ್ ಸ್ವಲ್ಪ ನೀರ್ ಕೊಡ್ತೀಯಾ? ಸುಸ್ತಾಗಿ ತುಂಬಾ ದಾಹ ಆಗ್ತಾ ಇದೆ. ಖಂಡಿತ ಕೊಡ್ತೀನಿ. ಏನಪ್ಪ, ನಾವೆಲ್ಲರೂ ಪೊಲೀಸರು, ನಮ್ಮೇಲೆ ನಿಮಗ್ ತುಂಬಾ ಕೋಪ ಇರುತ್ತೆ ಅಲ್ವಾ? ನೀವು ನಮಗ್ ನೀರ್ ಕೊಡಲ್ಲ ಅನ್ಕೊಂಡ್ವಿ. ನಮ್ ದೇಶದಲ್ಲಿ ಆತರ ಎಲ್ಲ ಏನೂ ಇಲ್ಲ. ಅವರು ನಮ್ ಶತ್ರುನೇ ಆಗಿರ್ಲಿ ಮಿತ್ರನೂ ಆಗಿರ್ಲಿ, ನಮ್ ಕರ್ತವ್ಯ ನಾವ್ ಮಾಡೇ ಮಾಡ್ತೀವಿ. ನೀರ್ ತಗೊಳ್ಳಿ. ಎಷ್ಟು ನೆಮ್ಮದಿ ಆಯ್ತು. ನೀನು ಪುಣ್ಯದ ಕೆಲಸ ಮಾಡ್ತಾ ಇದೀಯಪ್ಪ, ದೇವ್ರು ಒಳ್ಳೇದ್ ಮಾಡ್ತಾನೆ. ನೀ ತುಂಬಾ ಪುಣ್ಯದ ಕೆಲಸ ಮಾಡ್ತಾ ಇದೀಯಪ್ಪ. ನಿಜ ಹೇಳ್ಬೇಕಂದ್ರೆ ಆ ರಾಕ್ಷಸನ್ ಕೈಯಿಂದ ಆ ವ್ಯಕ್ತಿನ ಕಾಪಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಹೌದು, ನೀನ್ ಮಾಡ್ತಿರೋದು ಖಂಡಿತ ಒಳ್ಳೆ ಕೆಲಸನೇ. ನೀವೆಲ್ರೂ ಪೊಲೀಸರು, ನೀವ್ ಯಾಕೆ ನನ್ನನ್ನ ಒಳ್ಳೆ ಕೆಲಸ ಮಾಡ್ದೆ ಅಂತ ಹೇಳಿದ್ರಿ? ನಾವೆಲ್ರೂ ಪೊಲೀಸರೇ, ಆದ್ರೆ ನಮ್ ದೇಶದ ಜನರನ್ನ ನಾವು ಕೀಳಾಗಿ ನೋಡಲ್ಲ. ನಮ್ಗೂ ಕೂಡ ಸೇವೆ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ನಾವೇನ್ ಮಾಡೋದು? ಇದೇ ನಮ್ ಕೆಲ್ಸ ಆಗಿದೆ. ಆ ಕಾರಣಕ್ ನಾವ್ ಹೀಗ್ ಮಾಡ್ಬೇಕಾಗ್ ಬರುತ್ತೆ. ಯಾರಾದ್ರೂ ಹಸ್ಕೊಂಡಿದ್ರೆ ಊಟ ಹಾಕೋದೇ ನಮ್ ಕೆಲ್ಸ. ಭಗವಂತ ಯಾವ ತಪ್ಪಿಗೆ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಹುಷಾರಾಗಿರಿ. ಬರ್ತೀವಿ. ಎಲ್ಲ ಪೊಲೀಸರು ಕೆಟ್ಟೋರೇ ಆಗಿರಲ್ಲ ಅಲ್ವಾ ಚಾರು? ಸರಿ, ನಮ್ಮ ಹತ್ರ ನೀರು ಖಾಲಿ ಆಗ್ಬಿಟ್ಟಿದೆ. ನಡಿ, ನಾವ್ ಇಲ್ಲಿಂದ ಹೋಗೋಣ. ಸಾವಿತ್ರಿ ಅಕ್ಕ,
ಸಾವಿತ್ರಿ ಅಕ್ಕ, ಮಹಡಿ ಮೇಲಿಂದ ಉಪ್ಪಿನಕಾಯಿ ಭರಣಿ ತಗೊಂಡ್ ಬನ್ನಿ. ಸುಬಿ ಇನ್ನೇನ್ ಸ್ಕೂಲಿಂದ ಬಂದ್ಬಿಡ್ತಾನೆ. ಬಂದ್ ಕೂಡ್ಲೆ ಉಪ್ಪಿನಕಾಯಿ ಕೇಳ್ತಾನೆ. ಸಾವಿತ್ರಿ ಅಕ್ಕ, ಸುಬಿ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ ಅನು. ಅಕ್ಕ ಏನಾಯ್ತು? ಸುಬಿಗ್ ಅರ್ಥ ಆಗೋ ಹಾಗೆ ಬುದ್ಧಿ ಹೇಳು ಅಂತ ನಿಮ್ ಬಾವ ನಿನಗೆ ಹೇಳಿದ್ರು ತಾನೆ? ನೀನ್ ಇಲ್ಲಿವರೆಗೂ ಅವನ್ ಜೊತೆ ಮಾತಾಡೇ ಇಲ್ವಾ? ಸುಬಿಗ್ ಬುದ್ಧಿ ಹೇಳು ಅಂತಂದ್ರೆ ವಿಭಾ ವಿಷಯ ಮಾತಾಡ್ಕೊಂಡು ಹಾಗೆ ಏನೋ ಸುಮ್ನೆ ಆಗ್ಬಿಟ್ಟೆ. ಯಾವಾಗ ಮಾತಾಡ್ತೀಯ ಅವನ ಹತ್ರ? ಅಕ್ಕ ಸರಿಯಾದ ಸಮಯ ನೋಡಿ ಹೇಳೋಣ ಅಂತ. ನಿನ್ ಸಮಯ ಬರೋದೇ ಇಲ್ಲ. ಸುಬಿ ಯಾವಾಗ್ಲೂ ಸ್ವದೇಶಿ ಮಾತುಗಳನ್ನೇ ಆಡ್ತಿರ್ತಾನೆ. ಯಾರು ಅವನಿಗೆ ಇದನ್ನೆಲ್ಲ ಹೇಳ್ಕೊಟ್ಟಿರೋದು? ಅಮ್ಮ ಅಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವು ಒಳಗೆ ಹೋಗಿ. ನಾನ್ ಯಾಕೆ ಸುಮ್ಮನೆ ಇರ್ಬೇಕು ಶರತ್? ಹೊರಗಡೆ ನಡೀತಾ ಇರೋದನ್ನೆಲ್ಲ ನೋಡಿ ಒಬ್ಬ ತಾಯಿಯಾಗಿ ನಾನು ಹೇಗ್ ಸುಮ್ಮನೆ ಇರೋದಕ್ಕಾಗತ್ತೆ ಹೇಳು? ಅದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ಮನೆ ಇರ್ತೀಯಾ? ಅಮ್ಮ, ಇವತ್ ಏನಾಯ್ತೋ ಅದನ್ನ ಕೋಪದಲ್ಲಿ ಅರ್ಥ ಮಾಡ್ಸಕ್ಕಾಗಲ್ಲ. ಸುಬಿಗೆ ಸಮಾಧಾನವಾಗಿ ಅರ್ಥ ಮಾಡಿಸ್ಬೇಕು. ನಾನು ಅದನ್ನೇ ಹೇಳ್ತಿರೋದು. ನಾನು ನಿಮ್ಮಪ್ಪ ಅನುಪಮ ಹತ್ರ ಇದನ್ನೇ ಹೇಳಿದ್ವಿ. ಸುಬಿಗ್ ಬುದ್ಧಿ ಹೇಳೋದಕ್ಕೆ ಪಾಪ ಇವಳ ಹತ್ರ ಸಮಯನೇ ಇಲ್ವಂತೆ. ಈಗ ನನಗೆ ಅರ್ಥ ಆಗ್ತಿದೆ. ಸುಬಿಗ್ ಬುದ್ಧಿ ಹೇಳೋಕೆ ಇವಳಿಗಿಷ್ಟನೇ ಇಲ್ಲ. ಏನು ನಾನ್ ಹೇಳಿದ್ ಸರಿನಾ ಅನುಪಮ? ಅಮ್ಮ, ನೀವು ಕಾರಣ ಇಲ್ಲದೆ ಕೋಪ ಮಾಡ್ಕೋತಾ ಇದ್ದೀರಾ. ಸುಬಿನ ಪೊಲೀಸರ ಎದುರಿಗೆ ಹೋಗಿ ನಿಂತ್ಕೊ ಅಂತ ಅನುಚಿಕಮ್ಮ ಹೇಳಿರ್ತಾರ. ಶರತ್, ಏನಾಯ್ತು? ಅದನ್ನ ನೀನ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನ್ ಸುಭಾಷ್ಗೆ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದೆ. ಅವನ್ ಬಡವರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ನಾನು ಸಹಾಯ ಮಾಡು ಅಂತ ಹೇಳಿದ್ದೆ. ಆದ್ರೆ ಅವ್ನು ಹೀಗ್ ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದು ನನಗಿಷ್ಟ ಇಲ್ಲ. ಯಾವ ತಾಯಿಗೂ ಇಷ್ಟ ಆಗಲ್ಲ. ನಿನಗ ಅವನ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ, ಅವನ್ ಮೇಲೆ ಕಾಳಜಿ ಇದೆ ಅಂತ ಆದ್ರೆ ನಾನ್ ನಿನಗೆ ಕೈ ಮುಗಿದ್ ಬೇಡ್ಕೋತಿದ್ದೀನಿ. ಅವನಿಗೆ ಪರಿಸ್ಥಿತಿನ ಅರ್ಥ ಮಾಡ್ಸು. ನನ್ ಸುಬಿ ಅನಂತನ ಹಾಗೆ ಯಾವತ್ಗೂ ಆಗ್ಬಾರ್ದು.